ಪೂಜಾ ಕಾರ್ಯಕ್ರಮವನ್ನ ನೋಡುವುದಕ್ಕೆ ತುಂಬಾ ಆಸಕ್ತಿಯಿಂದ ಹೇಗೆ ವೀಕ್ಷಕರು ಕಾಯ್ತಾ ಇರ್ತಾರೋ, ರಾಶಿ ಫಲದಲ್ಲಿ ತಮ್ಮ ಭವಿಷ್ಯವನ್ನು ಕೂಡ ತಿಳ್ಕೊಬೇಕು ಅಂತ ಕಾಯ್ತಿರ್ತಾರೆ. ಹಾಗಾಗಿ ರಾಶಿ ಫಲವನ್ನ ಪ್ರಾರಂಭ ಮಾಡೋಣ. ಖಂಡಿತಮ್ಮ. ರಾಶಿ ಫಲಕ್ಕಾಗಿ ಕಾಯ್ತಾ ಇರ್ತಕ್ಕಂಥ ಅಭಿಮಾನಿ ದೇವರುಗಳ ಮನಸ್ಸಲ್ಲೂ ನೋವು ಬೇಡ. ಒಟ್ಟು ನಮ್ಮ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಸಂತಸವನ್ನು ತರಬೇಕು. ಪ್ರತಿಯೊಬ್ಬರು ಹಸನ್ಮುಖಿಯಾಗಿ ನಗನಗ್ತಾ ಹೊರಡಬೇಕು. ಮಾಡಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಅಷ್ಟೊತ್ತಿಗೆ ಬೇಕಾದ ಸಿದ್ಧತೆಗಳನ್ನು ಇನ್ನಷ್ಟು ಸಿದ್ಧತೆಗಳಿದ್ರೂ ಮಾಡ್ಕೊಳ್ಳಿ. ಹಾಗಂತ ಮಧ್ಯ ಸಮಯ ಇದೆ, ಬ್ರೇಕ್ ಕೊಟ್ಟಿದ್ದಾರೆ ಅಂತ ಹೇಳಿ ಕಾಫಿಗೆ ಎದ್ದೋಗೋದು ಬೇಡ. ಒಂದು ಸ್ವಲ್ಪ ಹೊತ್ತಾದರೂ ಕಾಫಿ ಟಿಫನನ್ನು ನಿಲ್ಲಿಸಿ ಶ್ರದ್ಧಾಭಕ್ತಿಯಾಗಿ ಪೂಜೆ ಮಾಡೋಣ. ಈಗ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಪೂಜೆ ಕೂತ್ಕೊಂಡಿರೋರು ಸಹಿತ ನವಗ್ರಹನ ಪ್ರಾರ್ಥನೆ ಮಾಡೋದರಲ್ಲಿ ತಪ್ಪಿಲ್ಲ. ನೀವು ಸಹಿತ ಹೇಳ್ಕೊಳ್ಳಿ. ನಮಃ ಸೂರ್ಯಾಯ ಚಂದ್ರಾಯ ಅಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ರಾಶಿ ಫಲದ ಕಡೆ ಗಮನ ಕೊಡೋಣ. ಅಷ್ಟೇ ಅಲ್ಲ, ನೀವು ನಮ್ಮೊಂದಿಗೆ ನೇರವಾಗೂ ಮಾತಾಡ್ಬೋದು. ಗುರುಗಳು ಪೂಜೆಯಲ್ಲಿ ಭಾಳಷ್ಟು ಶ್ರದ್ಧಾಭಕ್ತಿಯಾಗಿ ಪೂಜೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ನಮ್ಮನ್ನು ಫೋನ್ ಕರೆ ಮಾಡಿದ್ರೆ ಮಾತಾಡ್ತಾರೋ ಇಲ್ವೋ ಆ ತರಹ ಬಾಧೆ ನಿಮಗೆ ಬೇಡ. ನಿಮ್ಮ ಪಾಡಿ ನೀವು ಫೋನ್ ಟ್ರೈ ಮಾಡ್ತಾ ಇರಿ. ಮಧ್ಯದಲ್ಲಿ ನಮಗೆ ಸಮಯ ನೋಡ್ಕೊಂಡು ನಾವು ಫೋನ್ ತೊಗೊಳ್ತೀವಿ. ಪೂಜೆ ಬಗ್ಗೆನೂ ವಿಷಯ ಮುಟ್ಟಿಸಿ, ನಿಮ್ಮ ಸಮಸ್ಯೆ ಬಗ್ಗೆನೂ ಮಾತಾಡಿ. ಪೂಜೆ ನಿಮ್ಮೂರಲ್ಲಿ, ನಿಮ್ಮ ಕಡೆ, ನಿಮ್ಮ ಪ್ರಾಂತ್ಯದಲ್ಲಿ ಎಷ್ಟು ಜನ ಮಾಡ್ತಿದ್ದಾರೆ, ಎಷ್ಟು ಈ ಕಾರ್ಯಕ್ರಮದಿಂದ ನಿಮಗೆ ಏನೆಲ್ಲ ಅನುಕೂಲತೆ ಇದೆ, ಇದನ್ನು ಸಹಿತ ನಮ್ಮೊಂದಿಗೆ ನೀವು ಹಂಚ್ಕೊಳ್ಬೋದು. ಈಗ ರಾಶಿಫಲದ ಕಡೆ ಗಮನ ಕೊಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮಂಗಳವಾರ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ನಿಜಕ್ಕೂ ಅದೃಷ್ಟದ ದಿನ. ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ನೀವು ಯಾವ ಕೆಲಸಗಳನ್ನು ಹೇಗೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಎಲ್ಲವನ್ನು ಸಹಿತ ಅಚ್ಚುಕಟ್ಟಾಗಿ ಮಾಡ್ತೀರಿ. ಧೈರ್ಯದಿಂದ ನಿಮ್ಮ ಕೆಲಸಗಳ ಕಡೆ ಹೆಚ್ಚು ಗಮನ ಕೊಡಿ. ಆದರೆ ಇವತ್ತಿನ ದಿವಸ ನಿಮ್ಮ ತಾಯಿಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಂತರ ಆಚೆ ಹೊರಡಬೇಕು ನೀವು. ಯಾಕೆಂದರೆ ಬೆಳಗ್ಗೆ ಅಮ್ಮನ ಮೇಲೆ ಗಲಾಟೆ ಮಾಡ್ಕೊಳ್ತೀರಿ, ಮನೇಲಿರ್ತಕ್ಕಂಥ ಹಿರಿಯರ ಮೇಲೆ ಗಲಾಟೆ ಮಾಡ್ತೀರಿ, ಸಣ್ಣ ಪುಟ್ಟ ವಿಚಾರನೂ ತುಂಬ ದೊಡ್ಡದಾದಂಥ ರೀತಿಯಲ್ಲಿ ತಗೊಳ್ತೀರಿ. ಕಾಫಿ ತರದ 2 ನಿಮಿಷ ತಡ ಆದರೆ ಅಲ್ಲಿ ಗಲಾಟೆ ಪ್ರಾರಂಭಿಸ್ತೀರಿ. ಏನೇ ಆದರೂ ತಾಳ್ಮೆಯಿಂದ ಸಮಾಧಾನದಿಂದ ಹೊರಡೋದು ಬಹಳ ಉತ್ತಮ. ಕೋಪದ ತುದಿನ ಅಂದರೆ ಕೋಪಕ್ಕೆ ನಾವು ಮೂಗಿನ ತುದಿನ ಕೊಟ್ಟರೆ ಒಂದ್ಸತಿ ಮೂಗು ಎಡಬಟ್ಟಾದರೆ ಪುನಃ ಬಾಂದ್ರೆ ಬರುವಂಥದ್ದಲ್ಲ. ಅದರಿಂದ ಸಾಧ್ಯವಾದಷ್ಟು ನಾವು ಮಾಡಬೇಕಾಗಿರ್ತಕ್ಕಂಥದ್ದನ್ನು ಸಮಾಧಾನದ ರೀತಿ ನಾವು ಅರ್ಥ ಮಾಡ್ಕೊಂಡು ನಡೆದ್ರೆ ಸಾಕಷ್ಟು ವಿಶೇಷತೆ ಇದೆ. ಮೇಷರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲೂ ಸಾಕಷ್ಟು ಅಭಿವೃದ್ಧಿ ಇದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಹಿತ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬಹಳ ವಿಶೇಷವಾಗಿದೆ. ಇವತ್ತು ನೀವು ಮಾಡತಕ್ಕಂಥ ಅನುಷ್ಠಾನಗಳ ಜೊತೆಗೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಆಚೆ ಹೊರಡಿ ಮತ್ತಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ಜೊತೆಗೆ ಕೇತುವಿನ ಅನುಗ್ರಹದಿಂದ ಇವತ್ತು ನಿಮ್ಮ ಆರೋಗ್ಯದಲ್ಲೂ ಚೇತರಿಕೆ, ಮನಸ್ಸಿಗೂ ಶಾಂತಿ, ನೆಮ್ಮದಿಯುತವಾದಂತಹ ವಾತಾವರಣ. ಇವತ್ತು ನೀವು ಯಾವುದೇ ಒಂದು ಕೆಲಸ ಕಾರ್ಯದಿಂದಾಗಲಿ ಅಥವಾ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾಗಲಿ ನೀವು ಮಾಡತಕ್ಕಂತಹ ಪ್ರತಿಯೊಂದು ಅನುಷ್ಠಾನದ ಹಿಂದೆಯೂ ಭಗವಂತನ ಆಶೀರ್ವಾದ ಇದೆ. ನೀವು ನಂಬಿರ್ತಕ್ಕಂತಹ ದೈವದ ಸಂಕಲ್ಪ ಇದೆ. ದೈವದ ಆಶೀರ್ವಾದ ನಮಗಿದ್ದರೆ ಎಲ್ಲ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಚಂದ್ರಮೌಳೇಶ್ವರನ ದರ್ಶನ ಆಗಲಿ ಅಥವಾ ಶಿವಾಲಯಕ್ಕೆ ಹೋಗಿ ಬರ್ತಕ್ಕಂಥದ್ದಾಗಲಿ ಅಥವಾ ನಿಮಗೆ ಸಮಯ ಇದ್ದರೆ ನಾವು ಮಾಡತಕ್ಕಂತಹ ಸಾಂಬ ಸದಾಶಿವನ ಅಭಿಷೇಕವನ್ನು ಕಣ್ತುಂಬ ತುಂಬಿಸ್ಕೊಂಡು ನೀವು ಇವತ್ತಿರ್ತಕ್ಕಂತಹ ದೋಷಗಳಿಂದ ಮುಕ್ತರಾಗಬಹುದು. ಸಮಸ್ಯೆ ಏನೇ ಇದ್ರೂ ಸಹಿತ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಎಲ್ಲವೂ ಸಿದ್ಧಿಸ್ಕೊಳ್ಬಹುದು. ಇನ್ನು ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಶೇಷತೆ ಇದೆ. ವೃಷಭ ರಾಶಿಯವರು ಮನೆಯಿಂದ ಆಚೆ ಹೊರಡುವಂಥ ಕಾಲ ಒಂದು ಚಿಟಿಕೆಯಷ್ಟು ಹೆಸರು ಬೇಳೆ ಅಥವಾ ಹೆಸರು ಕಾಳು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಇಷ್ಟು ಮಾತ್ರ ನೀವು ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಳಿ. ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಅನುಕೂಲತೆ ಇದೆ. ಜೊತೆಗೆ ಇವತ್ತು ಬಲಭಾಗದ ಭುಜ, ಬಲಭಾಗದ ಮೊಣಕಾಲು ಅಥವಾ ಕಾಲಿನ ಹೆಬ್ಬೆರಳು, ಸೊಂಟದ ಭಾಗ ಇದು ಸ್ವಲ್ಪ ನೋವು ಜಾಸ್ತಿ ಕಾಣಿಸಬಹುದು ವೃಷಭ ರಾಶಿಯಲ್ಲಿರ್ತಕ್ಕಂಥ ಪುರುಷರಿಗೆ. ಇಂತಹ ಸಮಯ ನಿಮಗಾದಾಗ ಸಾಧ್ಯವಾದಷ್ಟು ಇಂತಹ ಸಮಯ ಸ್ವಲ್ಪ ಪ್ರಾರಂಭದಲ್ಲೇ ನೀವು ಸರಿಪಡಿಸ್ಕೋಬೇಕಾದಂತಹದ್ದು ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಅಥವಾ 9 ರಿಂದ 11 ತುಳಸಿ ದಳವನ್ನು ಒಟ್ಟಿಗೆ 4 ಮಿನಿಟ್ ಅದನ್ನು ಅಗದು ಅದರ ರಸವನ್ನು ತೆಗೆದುಕೊಳ್ಳಿ. ಆದರೆ ತುಳಸಿ ದಳದ ಜೊತೆಗೆ ಒಂದು ಅರ್ಧ ಕಲ್ಲುಪ್ಪು ತೆಗೆದುಕೊಳ್ಳೋದ್ರಿಂದ ಈ ಪ್ರಕಾರವಾದಂಥ ಬಲಗಡೆ ಭುಜ ಆಗಲಿ, ಬಲಗಡೆ ಮೊಣಕಾಲಾಗಲಿ, ಬಲಗಡೆ ಕಾಲಿನ ಹೆಬ್ಬೆರಳಾಗಲಿ, ಸೊಂಟಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರಲಿ, ಒಟ್ಟು ಬಲಭಾಗದಲ್ಲಿ ಪುರುಷರಿಗೆ ಬಲಭಾಗದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಅಲ್ಲಿ ಸಿಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಗುರುಚಂದ್ರ ಯೋಗ ಚೆನ್ನಾಗಿದೆ. ಶುಕ್ರನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಇವತ್ತು ಶುಕ್ರನ ಆಸ್ಥಾನ ಯಾವಾಗ ವಿಶೇಷವಾಗಿರುತ್ತೋ ನಿಮ್ಮ ಕೆಲಸಗಳಲ್ಲಿ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ಯಾವುದೇ ಕೆಲಸ ಕಾರ್ಯಗಳಾದರೂ ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ತೀರಿ. ಜೊತೆಗೆ ನೆಮ್ಮದಿಯುತವಾದಂತಹ ಬದುಕನ್ನು ನೋಡಬಹುದು.
ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇನ್ನೊಬ್ಬರೊಂದಿಗೆ ಮಾತುಕತೆ ಬಿಟ್ಟು ನಿಮ್ಮ ಶ್ರೇಯಸ್ಸಿಗಾಗಿ ನಿಮ್ಮ ದುಡಿಮೆ ಇರಬೇಕು. ಜೊತೆಗೆ ಏನೇ ಒಂದು ಕೆಲಸ ಮಾಡಿದ್ರು ಯಾರು ಏನು ಹೇಳಿದ್ರು ಉಪದೇಶ ಎಲ್ಲವನ್ನೂ ಕಿವಿಗೆ ಆಲಿಸಬೇಕು, ತಗೊಳ್ಬೇಕು. ಆದರೆ ಮಾಡಬೇಕಾದ್ರೆ ಮಾತ್ರ ನಿಮ್ಮ ಮನಸಾ ಇಚ್ಛೆ ಮಾಡಬೇಕು. ಮತ್ತೊಬ್ಬರ ಮಾರ್ಗದರ್ಶನ ಬೇಕು. ಅದನ್ನು ಒಳ್ಳೆಯದು ಕೆಟ್ಟದ್ದು ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಬೇಕು. ಆದರೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಅದನ್ನು ಮಾಡುವಾಗ ಮಾತ್ರ ನಿಮ್ಮ ಗಮನದಲ್ಲಿ ನಿಮಗೆ ಭಗವಂತ ಏನು ಜ್ಞಾನವನ್ನು ಕೊಟ್ಟಿದ್ದಾನೋ ಅದನ್ನು ಆಲೋಚನೆ ಮಾಡಿ ಸರಿ ತಪ್ಪನ್ನು ಅಲ್ಲಿ ತಿದ್ದುಕೊಂಡು ಅದನ್ನು ಮಾಡಿ. ಆಗ ಮಿಥುನ ರಾಶಿಯವರು ಇವತ್ತು ಸಾಕಷ್ಟು ಒಳ್ಳೆಯದನ್ನು ಕಾಣ್ತೀರಿ, ಒಳ್ಳೆ ಫಲವನ್ನು ಸಿದ್ಧಿಸ್ಕೊಳ್ತೀರಿ.